ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಾಡು ಮಾವಿನ ಹಣ್ಣಿನಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಯಾವ ಸಮಾರಂಭಗಳಿಗೂ ಹೋದರೂ ಈ ರೆಸಿಪಿ ಇದ್ದೇ ಇರುತ್ತೆ. ಒಂದು ವೆಜ್ ರೆಸಿಪಿಯಾಗಿ ಕಾಡು ಮಾವಿನ ಹಣ್ಣಿನಲ್ಲಿ ಈ ರೆಸಿಪಿ ಇದ್ದೇ ಇರುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೆ ನಾನು ಸ್ವಲ್ಪ ಮಾವಿನ ಹಣ್ಣು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಮಾವಿನ ಹಣ್ಣು. ಇದರ ಸಿಪ್ಪೆ ಬೇಕಿದ್ರೆ ನಿಮಗೆ ಸಿಪ್ಪೆ ತೆಗಿಬಹುದು, ಆದರೆ ನಾನಿಲ್ಲಿ ಸಿಪ್ಪೆ ತೆಗಿತಾ ಇಲ್ಲ. ಅದರ ತೊಟ್ಟು ಮಾತ್ರ ತುಂಡು ಮಾಡಿಬಿಟ್ಟು ಜಸ್ಟ್ ಅದರನ್ನು ಲೈನ್ ಹಾಕ್ತಾ ಇದ್ದೀನಿ. ಆವಾಗ ನಮಗೆ ಕರೆಕ್ಟಾಗಿ ಒಳಗಡೆ ಎಲ್ಲ ಬೇಯುತ್ತೆ. ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಅದನ್ನು ತೆಗಿಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಯಾವ ರೀತಿ ಬೇಕಿದ್ರೋ ಆ ರೀತಿ ಮಾಡ್ಬೋದು. ನೋಡಿ, ನಾನು ಇವಾಗ ಈ ರೀತಿ ಮಾಡ್ತಾ ಇದ್ದೀನಿ. ಚಾಕು ಉಪಯೋಗಿಸಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ರೆ ಸಾಕು, ಒಂದು 4 ಸೈಡಿಗೆ. ನೋಡಿ, ಈ ರೀತಿ ಎಲ್ಲ ಮಾವಿನ ಹಣ್ಣು ಇದೇ ರೀತಿ ಮಾಡಿ ನಾನು ತರ್ತೀನಿ. ನೋಡಿ, ಈ ರೀತಿ ಇರುತ್ತೆ. ಇವಾಗೆಲ್ಲ ತುಂಡು ಮಾಡಿ ತಯಾರು ಮಾಡಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಹಸಿ ಮೆಣಸಿನಕಾಯಿ. ನಾನಿಲ್ಲಿ 3 ಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಜಾಸ್ತಿ ಬೇಕಿದ್ರೆ ಜಾಸ್ತಿ, ಕಡಿಮೆ ಬೇಕಿದ್ರೆ ಕಡಿಮೆ. ನಾನಿಲ್ಲಿ 3 ತಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಈ ರೀತಿ ತುಂಡು ಮಾಡಬೇಕು. ಅಂದರೆ ಇದು ಬೇಯಿಸೋದಕ್ಕಿರೋದು, ಆದ ಕಾರಣ ಈ ರೀತಿ ತುಂಡು ಮಾಡ್ಕೊಳ್ಳಿ. ನೋಡಿ, ಎಲ್ಲ 3 ಮೆಣಸಿನಕಾಯಿ ಕೂಡ ನಾನು ಈ ರೀತಿ ತುಂಡು ಮಾಡಿ ತಯಾರು ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಬಿಸಿ ಮಾಡಿದ ಮೇಲೆ. ಆಮೇಲೆ ಬಿಸಿ ಮಾಡಿದರೂ ಸಾಕು. ಮೊದಲು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಹಾಕೋದು ಬೆಲ್ಲ ಇಲ್ಲಿ ನೀವು ನೋಡಿಕೊಂಡು ಸೇರಿಸಬೇಕು. ಅಂದರೆ ಮಾವಿನ ಹಣ್ಣು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ನಾನಿವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು. ಇಲ್ಲಿ ನಾನು ಹುಳಿ ಸೇರಿಸ್ತಾ ಇಲ್ಲ. ಇಲ್ಲಾಂದರೆ ನೀವು ಮಾವಿನ ಹಣ್ಣು ಸಿಹಿ ಆಗಿದ್ದರೆ, ಜಾಸ್ತಿ ಸಿಹಿ ಆಗಿದ್ದರೆ ಹುಳಿ ಸೇರಿಸ್ಬೋದು. ಇಲ್ಲ ಮಾವಿನಕಾಯಲ್ಲಿ ಸ್ವಲ್ಪ ಹುಳಿ ಇದ್ದರೆ ಹುಳಿ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇನ್ನಿದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು. ಓಕೆ, ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಸಾಕು. ಇದಕ್ಕೆ ನಾವು ತುಂಡು ಮಾಡಿಟ್ಟಂತಹ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ತುಂಡು ಮಾಡಿಟ್ಟಂತಹ ಮಾವಿನ ಹಣ್ಣು ಇದೆರಡೂ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೇಯಲಿ ಅಷ್ಟೊತ್ತು. ಓಕೆ, ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಇದಕ್ಕಿರುವ ಮಸಾಲ ರೆಡಿ ಮಾಡೋಣ. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು 2 ಸ್ಪೂನು ಕಪ್ಪು ಎಳ್ಳು ಹಾಕ್ತಾ ಇದ್ದೀನಿ. ಮೊದಲು ಇದಕ್ಕೆ 2 ಸ್ಪೂನು ಸಾಕು. 2 ಸ್ಪೂನು ಎಣ್ಣೆಯನ್ನು ಬೇಡ, ಹಾಗೆ ಇದನ್ನು ರೋಸ್ಟ್ ಮಾಡಬೇಕು. ಅಂದರೆ ಸಿಡಿಬೇಕು ಇದು. ಅಷ್ಟೊತ್ತು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿರೋದು. ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಉದ್ದಿನ ಬೇಳೆ 1 ಸ್ಪೂನು, ಅದೇ ರೀತಿ ಕೊತ್ತಂಬರಿ ಬೀಜ 1 ಸ್ಪೂನು ಹಾಕ್ಕೊಳ್ಳಿ. ಬೇರೇನು ಮಸಾಲ ಬೇಡ, ಇದಕ್ಕೆ ಇಷ್ಟೇ ಸಾಕು. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೀನಿ, ಅದೇ ಪ್ಲೇಟಿಗೆ. ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ತೆಂಗಿನ ತುರಿ ಬೇಡ, ಅರ್ಧ ಕಪ್ಪು ತೆಂಗಿನ ತುರಿ ಅದೇ ರೀತಿ ರೋಸ್ಟ್ ಮಾಡ್ತೀನಿ. ನೋಡಿ, ಇವಾಗ ಇದು ಕೂಡ ರೋಸ್ಟ್ ಆಗಿ ರೆಡಿ ಆಗಿದೆ, ನಮ್ಮ ತೆಂಗಿನ ತುರಿ ಕೂಡ. ಇದನ್ನು ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ರುಬ್ಬೋದಿಕ್ಕಿರುವಂಥದ್ದು. ಆಮೇಲೆ ಇದಕ್ಕೆ ಬೇಕಾಗಿರೋದು ಮೆಣಸು. ನಾನಿಲ್ಲಿ ಬ್ಯಾಡಿಗೆ ಮೆಣಸು ಮಾತ್ರ ಸೇರಿಸ್ತಾ ಇರೋದು. ಒಂದು 10 ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು ಇದನ್ನು. ನೋಡಿ, ಮೆಣಸು ಕೂಡ ಹುರಿದು ಇಲ್ಲಿ ರೆಡಿ ಆಗಿದೆ. ಇದನ್ನು ಅದೇ ರೀತಿ ನಾನು ತೆಗಿತಾ ಇದ್ದೀನಿ. ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ತರ್ತೀನಿ. ಜಾಸ್ತಿ ನೀರು ಬೇಡ. ನೋಡಿ, ಇವಾಗ ರುಬ್ಬಿ ತಂದಿದ್ದೀನಿ. ನಮಗೆ ಇಲ್ಲಿ ಮಸಾಲ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಜಾಸ್ತಿ ನೀರು ಸೇರಿಸಬೇಡಿ. ನೋಡಿ, ಅಷ್ಟೊತ್ತಿಗೆ ನಮ್ಮ ಮಾವಿನ ಹಣ್ಣು ಕೂಡ ಚೆನ್ನಾಗಿ ಬೆಂದು ಇಲ್ಲಿ ರೆಡಿ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೀನಿ. ಇದು ಬೇಯುವಾಗ ಬೇಕಿದ್ರೂ ಹಾಕ್ಕೋಬೋದು. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಉಪ್ಪು, ಸಿಹಿ, ಹುಳಿ, ಖಾರ ಏನಾದರೂ, ಖಾರ ಅಲ್ಲ ಉಪ್ಪು ಅಥವಾ ಸಿಹಿ ಕಡಿಮೆ ಇದ್ದರೆ ಸೇರಿಸ್ಬೋದು. ಅದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಜಾಸ್ತಿ ನೀರು ಬೇಡ, ಇದು ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಅದ ಕಾರಣ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಬೋದು. ಅದೇ ರೀತಿ ಬೆಲ್ಲ ಕೂಡ.
ಹುಳಿ ನಾನಿಲ್ಲಿ ಸೇರಿಸ್ತಾ ಇಲ್ಲ, ಹೇಳಿದ್ದೀನಿ ಸ್ವಲ್ಪ ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ, ಆದ ಕಾರಣ ಸೇರಿಸ್ತಾ ಇಲ್ಲ. ಸಿಹಿ ಮಾವಿನ ಹಣ್ಣಾಗಿದ್ದರೆ ಅಂದರೆ ಮಾವಿನ ಹಣ್ಣು ತುಂಬಾ ಸಿಹಿ ಇದ್ದರೆ ಬೇಯುವಾಗಲೇ ಸ್ವಲ್ಪ ಹುಳಿ ಕೂಡ ಸೇರಿಸ್ಬೋದು, ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ ಇವಾಗ ನಮ್ಮ ಮಾವಿನ ಹಣ್ಣು ಕುದಿ ಬಂದು ಇಲ್ಲಿ ರೆಡಿ ಆಗಿದೆ. ಅಂದರೆ ನಮ್ಮ ಮಾವಿನ ಹಣ್ಣಿನ ಮೆಣಸಿನಕಾಯಿ ಇಲ್ಲಿ ರೆಡಿ ಆಗಿದೆ. ಮೆಣಸ್ಕಾಯಿ, ಮಾವಿನ ಹಣ್ಣಿನ ಮೆಣಸ್ಕಾಯಿ ರೆಡಿ ಆಗಿದೆ, ಅಂದರೆ ಕಾಡು ಮಾವಿನ ಹಣ್ಣಿನಲ್ಲಿ ಮಾಡಿರುವಂಥ ಮೆಣಸ್ಕಾಯಿ ಇಲ್ಲಿ ರೆಡಿ ಆಗಿದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಹಾಕಿದ ಮೇಲೆ 1 ಸ್ಪೂನು ಸಾಸಿವೆನೂ ಸ್ವಲ್ಪ ಕರಿಬೇವು ಚೆನ್ನಾಗಿ ಹಾಕಿಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ. ನೋಡಿ ಈ ರೀತಿ ಸಾಕು, ಇದು ಚೆನ್ನಾಗಿ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಆಮೇಲೆ ಇದಕ್ಕೆ ನಾವು ನಮ್ಮ ಮಾವಿನ ಹಣ್ಣಿನ ಮೆಣಸ್ಕಾಯಿಗೆ ಇದನ್ನು ಹಾಕಿಬಿಟ್ರೆ ಸೂಪರ್ ಆಗಿರುವಂತಹ ಕಾಡು ಮಾವಿನ ಹಣ್ಣಿನಲ್ಲಿ ಮಾಡಿರುವಂತಹ ಮೆಣಸ್ಕಾಯಿ ಇಲ್ಲಿ ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.